ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಇವತ್ತು ರೋಹಿಣಿ ಫೋನಲ್ಲಿ ಮಾತಾಡ್ತಾಳೆ, ಅದೇ ಅವಳ ಬಾಯ್ ಫ್ರೆಂಡ್ ಜೊತೆ. ಬಾಯ್ ಫ್ರೆಂಡ್ ಅಲ್ಲ, ಸುಮಂತ್ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಈ ಮನೋಜ ಏನು ಮಾಡ್ತಾನೆ ಅಂದರೆ, ಹೊರಗಡೆ ಕುತ್ಕೊಂಡಿರ್ತಾನೆ. ಹಲೋ ಹಾಯ್ ಸುಮಂತ್ ಅಂತ ಹೇಳುವಾಗ ಮನೋಜ ಪಕ್ಕನೆ ಎದ್ದು ನಿಂತು ರೋಹಿಣಿ ಮಾತಾಡೋದನ್ನು ಕೇಳಲಿಕ್ಕೆ ಬರ್ತಾನೆ. ಹಾಗೆ ರೋಹಿಣಿ ಫೋನಲ್ಲಿ ಮಾತಾಡುವಾಗ ಸುಮಂತ್ ನಾನು ನಿನ್ನನ್ನು ಮೀಟ್ ಮಾಡ್ತೇನೆ ಅಂತ ಹೇಳಿ ಹೇಳ್ತಾಳೆ. ಅವಾಗ ಸುಮಂತ್ ಅನ್ನುವ ವ್ಯಕ್ತಿ ಅಂದರೆ ಯಾರ ಜೊತೆ ಮಾತಾಡೋದಂತ ಗೊತ್ತಿರೋದಿಲ್ಲ. ಅವಳು ಹೇಳ್ತಾಳಂತೆ, ಇವತ್ತೇ ನಾವು ಮೀಟ್ ಮಾಡುವಂತ. ಅದನ್ನು ಈ ಮನೋಜ ಕದ್ದು ಕೇಳಿಸ್ತಾನೆ. ಮತ್ತು ಮನೋಜ್ ಅವನಷ್ಟೇ ಕೇಳ್ತಾನೆ, ಮೀಟಿಂಗ್ ಅಂದ್ಕೊಂಡ್ರೆ ಇವಳು ಡೇಟಿಂಗಿಗೆಲ್ಲ ಹೋಗ್ತಾಳಲ್ಲಪ್ಪ ಅಂತ ಹೇಳಿ ಅವನ ತಲೆಯನ್ನು ಗೋಡ್ರೇಜ್ಗೆ ಚಚ್ಚಿಕೊಳ್ತಾನೆ. ಅದನ್ನು ರೋಹಿಣಿ ಕೂಡ ಕದ್ದು ನೋಡ್ತಾಳೆ. ರೋಹಿಣಿ ಹೀಗೆ ಆಗಬೇಕು ಅಂತ ಹೇಳಿ ಒಂಥರ ಕಿಂಡಲ್ ಮಾಡ್ತಾ ಇರ್ತಾಳೆ. ಇತ್ತ ಕಡೆ ಅರುಣ್ನ ತಾಯಿ ತುಂಬ ಚಿಂತೆಯಲ್ಲಿ ಕೂತಿರ್ತಾರೆ. ಹಾಗೆ ಚಿಂತೆಯಲ್ಲಿ ಕೂತ್ಕೊಂಡು ಬಟ್ಟೆ ಮಾಡಿಸ್ತಾ ಇರ್ತಾರೆ. ಹಾಗೆ ಅಲ್ಲಿಗೆ ಅರುಣ ಅಮ್ಮ ಅಮ್ಮ ಅಂತ ಕರೀತಾನೆ. ಆಗ ಅರುಣ ತಾಯಿ ಹೇಳ್ತಾರೆ, ಬಾರು ಅರುಣ ಅಂತ ಹೇಳಿ. ಹಾಗೆ ಅರುಣ್ ಅವನ ತಾಯಿಗೆ ಸ್ವೀಟನ್ನು ತಿನ್ನಿಸ್ತಾನೆ. ಹಾಗೆ ಅರುಣ್ ತಾಯಿಯಿಂದ ಆಶೀರ್ವಾದ ಪಡಿತಾನೆ. ಆಗ ತಾಯಿ ಕೇಳ್ತಾರೆ, ಏನು ಅಂತ ಸಿಹಿ ಸುದ್ದಿ ಅಂತೇಳಿ. ಆಗ ಅರುಣ್ ಹೇಳ್ತಾನೆ, ಇವತ್ತು ನಾನೊಬ್ಬ ಕಳ್ಳನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದೆ. ಅದಕ್ಕೆ ನನಗೆ ಹೈಯರ್ ಆಫೀಸರ್ ಪ್ರಮೋಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾನೆ. ನಿಜವಾಗಿ ಆ ಕಳ್ಳನನ್ನು ಹಿಡಿದಿದ್ದು ಸೂರ್ಯ, ಅರುಣ್ ಅಲ್ಲ. ಅರುಣ್ ಕೂಡ ಅಲ್ಲಿಗೆ ಹೋಗಿರ್ತಾನೆ. ಅರುಣ್ ಈ ವಿಷಯವನ್ನು ಹೇಳಿದಾಗ ತಾಯಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಅರುಣ್ಗೆ ತಾಯಿ ಹೇಳ್ತಾರೆ, ನೀನು ನನಗೆ ಇವತ್ತು ಒಂದು ಒಳ್ಳೆಯ ವಿಷಯ ಹೇಳಿದೆ, ಆದರೆ ನಾನು ನಿನಗೆ ಒಂದು ಕೆಟ್ಟ ಸುದ್ದಿ ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಏನಂದರೆ, ಶಾಂತಿನ ಮೀಟ್ ಆಗೋಕ್ಕೆ ಅರುಣ್ನ ತಾಯಿ ಹೋಗಿರ್ತಾರೆ. ಆದರೆ ಶಾಂತಿ ಅರುಣ್ನ ತಾಯಿಗೆ ತುಂಬ ಅವಮಾನವನ್ನು ಮಾಡಿರ್ತಾರೆ. ಆಗ ಅರುಣ್ನ ತಾಯಿ ನಡೆದ ವಿಷಯ ಎಲ್ಲ ಹೇಳ್ತಾರೆ. ನಾನು ಕನಕನ ನಿನ್ನ ಜೊತೆ ಮದುವೆ ಒಪ್ಪಿಸೋಕ್ಕೆ ಅವರ ಹತ್ರ ಹೋಗಿದ್ದೆ ಅಂತ ಹೇಳಿ. ಆಗ ಅರುಣ್ ಕೇಳ್ತಾನೆ, ನೀನು ಯಾಕೆ ಅವರ ಹತ್ರ ಹೋಗಿದ್ದೆ ಅಂತ ಹೇಳಿ. ಹೇಗಾದರೂ ಮಾಡಿ ಅವ್ರ ತಾಯಿ ಅಲ್ವಾ, ಸೂರ್ಯನ ಮನಸ್ಸನ್ನು ಚೇಂಜ್ ಮಾಡಿದ್ರು ಮಾಡ್ಬೋದು ಅಂತ ಅನ್ನೋ ಆಸೆಯಿಂದ ಹೋಗಿದ್ದೆ. ಅದಕ್ಕೆ ಅರುಣ್ ಬೈತಾನೆ, ನೀನು ಯಾಕೆ ಹೋಗಿದ್ದೆ, ನಿನಗೆ ಬುದ್ಧಿ ಇಲ್ವಾ ಅಂತ ಹೇಳಿ ಕೇಳ್ತಾನೆ. ಮತ್ತು ಅರುಣ್ ಹೇಳ್ತಾನೆ, ನಾನು ಕನಕ ಮೇಜರ್, ನಮಗೆ ಮದುವೆ ಆಗುವಂಥ ಹಕ್ಕು ಇದೆ. ಅದರ ಜೊತೆಗೆ ಯಾರ ಒಪ್ಪಿಗೆಯೂ ಬೇಡ. ಕಾನೂನಿನ ಪ್ರಕಾರ ನಾವು ಮದುವೆ ಆಗ್ಬೋದು. ಬರುವ ಸೊಸೆಯನ್ನು ಮಗಳಾಗಿ ನೋಡಬೇಕಾದದ್ದು ನೀನಮ್ಮ ಅಂತ ಹೇಳಿ ಅರುಣ್ ಹೇಳ್ತಾನೆ. ಆಗ ಅರುಣ್ನ ತಾಯಿ ಹೇಳ್ತಾರೆ, ನಿನ್ನನ್ನು ಹೀಗೆ ನಾನು ಎತ್ತು ಹೊತ್ತು ಸಾಕಿದನೋ ಹಾಗೆ ಕನಕನ ತಾಯಿ ಕೂಡ ಅಷ್ಟೇ ಕಷ್ಟಪಟ್ಟವರನ್ನು ಸಾಕಿದ್ದಾರೆ. ಬರುವಂಥ ಹೆಣ್ಣು ಮಗಳು ನಮ್ಮ ಮನೆಯ ಬೆಳಕಾಗಬೇಕು ವಿನಃ ಆ ಮನೆಯನ್ನು ಬೂದಿ ಆಗಬಾರ್ದು, ಆ ಮನೆಯನ್ನು ಸುಟ್ಟು ಹೋಗುವಂಥ ಬೂದಿ ಆಗಬಾರ್ದು ಅಂತ ಹೇಳಿ ಅರುಣ್ನ ತಾಯಿ ಅರುಣ್ಗೆ ಬುದ್ಧಿವಾದ ಹೇಳ್ತಾರೆ. ಇನ್ನೊಬ್ಬರನ್ನ ಅಯ್ಯೋ ಅನಿಸಿದರೆ ನಾವು ಕೂಡ ಚೆನ್ನಾಗಿರಲ್ಲ ಅರುಣ್ ಅಂತ ಹೇಳಿ ಕೂಡ ಹೇಳ್ತಾರೆ. ಮತ್ತೆ ಅರುಣ್ನ ತಾಯಿ ಹೇಳ್ತಾರೆ, ನೀನು ನನ್ನ ಮಾತಿಗೆ ಏನಾದರೂ ಬೆಲೆ ಕೊಡುವಂಥ ಮಗನಾಗಿದ್ದರೆ ಅವಳನ್ನು ಮರ್ತು ಬಿಡು ಅಂತ ಹೇಳಿ ಹೇಳ್ತಾರೆ. ಇದನ್ನು ಕೇಳಿ ಅರುಣ್ಗೆ ತುಂಬ ಶಾಕ್ ಆಗುತ್ತೆ, ಅಮ್ಮ ಯಾಕೆ ಈ ರೀತಿಯಾಗಿ ಮಾತಾಡಿದರು ಅಂತ. ಹಾಗೆ ಅರುಣ್ ಕನಕನಿಗೆ ಫೋನ್ ಮಾಡ್ತಾನೆ, ಕನಕ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳಿ. ಅದನ್ನು ಕೇಳಿ ಕನಕನಿಗೆ ಕೂಡ ಖುಷಿಯಾಗುತ್ತೆ. ಕಂಗ್ರಾಟ್ಸ್ ಅಂತ ಹೇಳ್ತಾಳೆ. ಮತ್ತು ಅರುಣ್ ಕೇಳ್ತಾನೆ, ನೀನು ಎಲ್ಲಿದ್ದೀಯಾ ಅಂತ ಹೇಳಿ. ನಾನು ದೇವಸ್ಥಾನದಲ್ಲಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಅರುಣ್ ಕೂಡ ಅವಳನ್ನು ಮೀಟ್ ಮಾಡೋಕ್ಕೆ ದೇವಸ್ಥಾನಕ್ಕೆ ಬರ್ತಾನೆ. ಹಾಗೆ ದೇವಸ್ಥಾನದಲ್ಲಿ ಮೀನಾ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಹಾಗೆ ಮಂಜನೊಟ್ಟಿಗೆ ಮೀನನ ತಾಯಿ ಮತ್ತು ಮೀನಾ ಮಾತಾಡ್ತಾರೆ, ಇನ್ನು ಓದೆಲ್ಲ ಮುಗಿದಲ್ಲ, ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತೇಳಿ. ಅದಕ್ಕೆ ಮಂಜ ಹೇಳ್ತಾನೆ, ಸಾಕಪ್ಪ, ನಾನಿನ್ನು ಓದೋದಿಲ್ಲ, ನಾನಿನ್ನು ಯಾರಿಗೂ ಕಷ್ಟ ಕೊಡೋದಿಲ್ಲ, ನನ್ನ ಸ್ವಂತ ಕಾಲ ಮೇಲೆ ನಾನು ದುಡ್ಕೊಂಡು ತಿನ್ನುವಂಥ ಆಸೆ ನನಗಿದೆ ಅಂತ ಹೇಳಿ ಹೇಳ್ತಾನೆ. ಹಾಗೆ ಮೀನನ ತಾಯಿ ಕನಕನ ಹತ್ರ ಕೇಳ್ತಾರೆ, ಎಲ್ಲೇ ಹೋಗಿದ್ದೆ ಅಂತೇಳಿ. ಆಗ ಕನಕ ಹೇಳ್ತಾಳೆ, ಅರುಣ್ ಫೋನ್ ಮಾಡಿದ್ರು, ಅವರು ಇಲ್ಲಿ ಬಂದಿದ್ದಾರೆ, ನಾನು ಮೀಟ್ ಮಾಡಿದ್ದೆ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಕನಕನ ತಾಯಿ ಕನಕನಿಗೆ ಬೈತಾರೆ, ಬೇಡ ಅಂದದನ್ನು ಯಾಕೆ ಮಾಡ್ತೀಯಾ, ಇವತ್ತು ನಿನ್ನ ಹತ್ರ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ತಾರೆ, ನಾಳೆ ಕಷ್ಟ ಹೇಳ್ಕೊಂಡು ಬರ್ತಾರೆ, ಈ ರೀತಿ ಮಾಡಿದರೆ ಸಲಿಗೆ ಹೆಚ್ಚಾಗುತ್ತೆ ಅಂತ ಹೇಳಿ ಕನಕನಿಗೆ ತಾಯಿ ಬೈತಾರೆ. ಹಾಗೆ ಮೀನನ ಹತ್ರ ಹೇಳ್ತಾರೆ, ನನಗೆ ಹೂವಿನ ಹಾರ ಕೊಡಲಿಕ್ಕುಂಟು, ಸ್ವಲ್ಪ ಅಂಗಡಿ ನೋಡ್ಕೋ ಅಂತ ಹೇಳಿ ಹೇಳ್ತಾರೆ. ಹಾಗೆ ಕನಕನ ತಾಯಿ ಮಂಜನೊಟ್ಟಿಗೆ ಎಲ್ಲಿಯೋ ಹೋಗ್ತಾರೆ ಹೂ ಕೊಡಲಿಕ್ಕೆ. ಮತ್ತು ಮೀನಾ ಮತ್ತು ಕನಕ ನಡುವೆ ಮಾತಿನ ಸಂಭಾಷಣೆ ಆಗುತ್ತೆ. ಆಗ ಕನಕ ಹೇಳ್ತಾಳೆ, ಅಮ್ಮ ಹೇಳಿದ್ದು ಹೌದು, ಆದರೆ ನನಗೆ ಅರುಣನ್ನು ಬಿಟ್ಟಿರ್ತೇನೆ ಅನ್ನೋ ಧೈರ್ಯನೇ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅರುಣ್ ಕೂಡ ಬರ್ತಾನೆ. ಮೀನಾ ಮತ್ತು ಅರುಣ್ ಮಾತಾಡ್ತಾರೆ. ಮೀನಾ ಕೇಳ್ತಾಳೆ, ಏನು ಸಡನ್ನಾಗಿ ಪ್ರಮೋಷನ್ ಆಯಿತು ಅಂತೇಳಿ. ಆಗ ಅರುಣ್ ಹೇಳ್ತಾನೆ, ನಡೆದಂಥ ವಿಷಯ ಹೇಳ್ತಾನೆ, ನಾನು ಚೈನ್ ಮಾಡುವಂಥ ಕಳ್ಳನನ್ನು ಹಿಡಿದಿದ್ದೆ. ಅವನು ತುಂಬ ದೊಡ್ಡ ಕಳ್ಳ ಆಗಿದ್ದ, ಯಾಕೆಂದರೆ ಅಷ್ಟು ಧೈರ್ಯದಿಂದ ಅವನು ಚೈನ್ ಕಳ್ಳತನ ಮಾಡಲಿಕ್ಕೆ ಬಂದಿದ್ದ. ನಾನು ಅವನ ಜೊತೆ ಫೈಟ್ ಮಾಡಿ ಅವನನ್ನು ಹಿಡಿದೆ ಅಂತ ಹೇಳಿ ಹೇಳ್ತಾನೆ.
ಆಗ ಕನಕ ಹೇಳ್ತಾಳೆ, ನೋಡ್ದಿ ಅಕ್ಕ, ಗೊತ್ತು ಗುರಿ ಇಲ್ಲದ ಯಾವುದೋ ಒಂದು ಹೆಂಗಸನ್ನು ಕಾಪಾಡಿದ ಇವರು ನಾಳೆ ನನ್ನನ್ನು ಮದುವೆ ಆದ ನಂತರ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ ಮೀನನ ಹತ್ರ. ಆಗ ಮೀನಾ ಹೇಳ್ತಾಳೆ, ಅದು ಆಗಲ್ಲ ಕಣೆ ಅಂತೇಳಿ. ಆಗ ಅರುಣ್ ಮಧ್ಯೆ ಮಾತಾಡ್ತಾನೆ, ಅದು ಹೇಗಾದರೂ ಇರಲಿ, ನಿಮ್ಮ ಮನೆಯವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಕೇಳ್ತಾಳೆ, ನಮ್ಮ ಮನೆಯವರಿಗ ಅಂತ ಹೇಳಿ. ನಾನು ಅಷ್ಟೆಲ್ಲ ಫೈಟ್ ಮಾಡಬೇಕಾದ್ರೆ ನಿಮ್ಮ ಮನೆಯವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿ ಹೇಳ್ತಾನೆ ಅರುಣ್. ನಿಜವಾಗಿ ಫೈಟ್ ಮಾಡಿ ಗೆದ್ದದ್ದು ಸೂರ್ಯ, ಆದರೆ ಇವನ ಒಂದು ಬಿಲ್ಡಪ್ಪನ್ನು ತಗೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ. ಮತ್ತೆ ಅರುಣ್ ಹೇಳ್ತಾನೆ, ಕಡೆಗೂ ನಾನು ಆ ಕಳ್ಳನನ್ನು ಹಿಡಿದಾಗ ಜೀಪಲ್ಲಿ ಕೂರಿಸೋಕೆ ಮಾತ್ರ ನನಗೆ ಸಹಾಯ ಮಾಡಿದ್ದು ಅಂತ ಹೇಳಿ ಹೇಳ್ತಾನೆ. ಮತ್ತೆ ಅರುಣ್ ಅವನ ಭಾಷೆಯಲ್ಲಿ ಹೇಳ್ತಾನೆ, ನನ್ನ ಕನಕನ ಮದುವೆಗೆ ಅಡ್ಡ ಇರುವವರು ನಿಮ್ಮ ಯಜಮಾನರು ಅಂತೇಳಿ. ಅಷ್ಟು ಹೇಳುವಾಗ ಮೀನನ ಕೋಪ ನೆತ್ತಿಗೆ ಇರುತ್ತೆ. ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲೀರಿ ಅಂತ ಹೇಳಿ ಹೇಳ್ತಾಳೆ ಅರುಣ್ಗೆ. ಅವನು ಅಲ್ಲ ಅವರು ಅಂತ ಹೇಳಿ ಹೇಳ್ತಾಳೆ ಮೀನಾ. ಮತ್ತೆ ಅರುಣ್ ಸಾರಿ ಕೇಳ್ತಾನೆ, ನಮ್ಮ ವಿಷಯಕ್ಕೆ ಅವರು ಬರೋದು ಬೇಡ ಅಂತ ಹೇಳ್ಬಿಡಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಇವಳ ವಿಷಯಕ್ಕೆ ಬರಬೇಡಿ ಅಂತ ಅವರು ಹೇಳಿದ್ರೆ ಅಂತ ಹೇಳಿ ಮೀನಾ ಕ್ವಶನ್ ಮಾರ್ಕನ್ನು ಹಾಕ್ತಾಳೆ. ಆಗ ಅರುಣ್ ಹೇಳ್ತಾನೆ, ಅದು ಹೇಗೆ ಸಾಧ್ಯ? ಮತ್ತೆ ಮೀನಾ ಕೇಳ್ತಾಳೆ, ಇದು ಹೇಗೆ ಸಾಧ್ಯ ಅಂತ ಹೇಳಿ. ಅಲ್ಲ, ನೀವು ಇವಳನ್ನು ಹೆಚ್ಚು ಅಂದರೆ 2 ತಿಂಗಳಿಂದ ನೋಡಿರ್ಬೋದು. 2 ವರ್ಷದಿಂದ ಇವರು ಇರುವ ಮನೆಗೆ ಕಾವಲಾಗಿರುವಂಥದ್ದು ನನ್ನ ಗಂಡ. ಮೀನಾ ಅರುಣ್ನೊಂದಿಗೆ ಸೂರ್ಯನ ಗುಣಗಾನವನ್ನು ಮಾಡ್ತಾಳೆ. ನಿಮ್ಮ ಕಣ್ಣಲ್ಲಿ ಅವರೊಬ್ಬ ವ್ಯಕ್ತಿ ಅಷ್ಟೇ, ಆದರೆ ನಮ್ಮ ಮನೆಗೆ ಅವರು ಸೈನ್ಯ ಇದ್ದಾಗೆ ಅಂತೇಳಿ ಮೀನಾ ಅರುಣ್ನೊಂದಿಗೆ ಸೂರ್ಯನ ಗುಣಗಾನವನ್ನು ಮಾಡ್ತಾಳೆ. ಅಲ್ಲ, ಅವರಿಗಿರುವ ಅಧಿಕಾರ ನಿಮಗಿದೆಯಾ ಅಂತ ಮೀನಾ ಕ್ವಶನ್ ಮಾರ್ಕನ್ನು ಕೇಳ್ತಾಳೆ. ಆಗ ಅರುಣ್ ಹೇಳ್ತಾನೆ, ಅಲ್ಲ ಅದೆಲ್ಲ ಇರ್ಬೋದು. ಮತ್ತೆ ಮೀನಾ ಹೇಳ್ತಾಳೆ, ಇರ್ಬೋದಲ್ಲ, ಅದೇ ಇರುವುದು ಅಂತ ಹೇಳಿ ಹೇಳ್ತಾಳೆ. ಅವರು ಯಾವುದು ಬೇಡ ಅಂತಾರೆ ಅದನ್ನು ನಮ್ಮ ಮನೆಯಲ್ಲಿ ಯಾರೂ ಮಾಡೋದಿಲ್ಲ ಅನ್ನೋ ಮಾತನ್ನು ಮೀನಾ ಹೇಳ್ತಾಳೆ ಅರುಣ್ಗೆ. ಕನಕ ನಿಮ್ಮ ಜೀವನದಲ್ಲಿ ಬರ್ತಾಳೆ ಅನ್ನೋ ಆಸೆನ ಮರ್ತು ಬಿಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಮೀನಾ ಹೇಳ್ತಾಳೆ ಅರುಣ್ಗೆ. ಮತ್ತೆ ಅರುಣ್ ಮೀನನಿಗೆ ಹೇಳ್ತಾನೆ, ನೀವೇ ಹೀಗೆ ಹೇಳಿದರೆ ಹೇಗೆ, ಕನಕನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತೇಳಿ. ಆಗ ಮೀನಾ ಕೇಳ್ತಾಳೆ, ಏನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಕನಕನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಆ ದೇವರು ನಮಗೂ ಕೊಟ್ಟಿದ್ದಾನೆ ಅಂತ ಮೀನಾ ಹೇಳ್ತಾಳೆ. ಮತ್ತೆ ಅರುಣ್ ಅವನ ಮಾತಿನ ವರಸೆಯನ್ನು ಬದಲಾಯಿಸ್ತಾನೆ. ನಾನು ಹೇಳಿದ ಮಾತಿನ ಅರ್ಥ ಅದಲ್ಲ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಅರುಣ್ ಹೇಳ್ತಾನೆ, ನೀವು ತಿಳಿದವರು, ಕನಕನ ಬಿಟ್ಟು ಬದುಕುವಂಥ ಶಕ್ತಿ ನನಗಿಲ್ಲ, ಹೇಗಾದರೂ ಮಾಡಿ ನಮ್ಮಿಬ್ಬರ ಮದುವೆ ಮಾಡಿಸಿ ಅಂತ ಹೇಳಿ ಮೀನನ ಹತ್ರ ಕೇಳಿಕೊಳ್ತಾನೆ. ಆದರೆ ಕನಕ ಇದೆಲ್ಲ ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಮನೆಯವರನ್ನೇ ಸ್ವಾರ್ಥಿಗಳು ಅಂತ ಹೇಳಿಬಿಡ್ತಾಳೆ. ಇತ್ತ ಕಡೆ ಅರುಣ್ನ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿರುತ್ತೆ. ಅದನ್ನು ಸೂರ್ಯನ ಫ್ರೆಂಡ್ಸ್ ಕೂಡ ನೋಡಿರ್ತಾರೆ. ಸೂರ್ಯ ಬಂದ ಮೇಲೆ ಸೂರ್ಯನಿಗೆ ಕೂಡ ತೋರಿಸ್ತಾರೆ. ಆಗ ಸೂರ್ಯ ಇದನ್ನು ನೋಡಿ ಜೋರಾಗಿ ನಕ್ಕು ಬಿಡ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಸತ್ಯ ಬೇರೆನೇ ಇದೆ ಕಣ್ರು ಅಂತ ಹೇಳಿ. ಏನೋ ಅದು ಅಂತ ಕೇಳ್ತಾರೆ ಸೂರ್ಯನ ಫ್ರೆಂಡ್ಸ್. ಮತ್ತೆ ಸೂರ್ಯನ ಫ್ರೆಂಡ್ಸ್ ಕೇಳ್ತಾರೆ, ಏನು ನೀನು ಕಣ್ಣಾರೆ ನೋಡಿದ್ಯಾ ಅಲ್ಲಿ ಹೋಗಿ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕಣ್ಣಾರೆ ನೋಡಿದ್ದಲ್ಲ, ಕೈಯಾರೆ ಇರ್ದದ್ದು ನಾನು ಅಂತೇಳಿ. ಆಗ ಸೂರ್ಯನ ಫ್ರೆಂಡ್ಸ್ ಎಲ್ಲರೂ ಸಹ ಕೇಳ್ತಾರೆ, ನೀನಾ? ಆಗ ಸೂರ್ಯ ಹೇಳ್ತಾನೆ, ಹೌದು. ಆಗ ಸೂರ್ಯನ ಅರ್ಧ ವಿಷಯ ಎಲ್ಲ ಹೇಳ್ತಾನೆ. ಅಂದರೆ ಅವನು ಕಾರಲ್ಲಿ ಹೋಗುವಾಗ ಕಾರ್ನ ಮಿರರನ್ನು ನೋಡಿರ್ತಾನೆ. ಯಾವುದೋ ಹೆಂಗಸಿನ ಚೈನನ್ನು ಒಬ್ಬ ಕಳ್ಳ ಹಿಡಿದುಕೊಂಡು ಓಡ್ತಾನೆ. ಆಗ ಅಲ್ಲಿಗೆ ಅರುಣ್ ಕೂಡ ಬಂದಿರ್ತಾನೆ. ಆದರೆ ಅರುಣ್ ಬೈಕಿಂದ ಕೆಳಗಡೆ ಬಿದ್ದು ಅರುಣ್ನ ಮೇಲೆ ಆ ಬೈಕ್ ಬಿದ್ದಿರುತ್ತೆ. ಅದನ್ನು ತೆಗಿಲಿಕ್ಕೆ ಅರುಣ್ಗೆ ಆಗೋದಿಲ್ಲ. ಅವನು ತುಂಬ ಪ್ರಯತ್ನ ಪಡ್ತಾನೆ. ಅದನ್ನು ಮೇಲೆತ್ತುವವನು ಸೂರ್ಯ ಆಗಿರ್ತಾನೆ. ಆಗ ಅರುಣ್ ಮತ್ತು ಸೂರ್ಯ ಇಬ್ಬರು ಕಳ್ಳನನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ಕಳ್ಳನನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಅರುಣ್ ಹೇಳ್ತಾನೆ, ಆ ಕಳ್ಳ ಏನು ಬೇಕಾದರೂ ಮಾಡ್ಬೋದು, ನಮಗೆ ಬೇಡ, ಬಂದುಬಿಡಿ ಅಂತ ಹೇಳಿ ಹೇಳ್ತಾನೆ. ಆಗ ಸೂರ್ಯ ಅರುಣ್ ಹತ್ರ ಹೇಳ್ತಾನೆ, ಆಯ್ತಾಯ್ತು ಅಂತೇಳಿ. ಆದರೆ ಸೂರ್ಯ ಅವನ ಜಾಣತನದಿಂದ ಆ ಕಳ್ಳನನ್ನು ಹಿಡಿತಾನೆ. ಯಾಕೆಂದರೆ ಆ ಕಳ್ಳ ಒಂದು ಚೂರಿಯನ್ನು ಆ ಹೆಂಗಸಿನ ಕುತ್ತಿಗೆಗೆ ಹಿಡ್ದಿರ್ತಾನೆ. ಯಾಕೆ ಒಂಚೂರು ತಪ್ಪಿದ್ರೂ ಕೂಡ ಆ ಕಳ್ಳ ಚೂರಿಯನ್ನು ಆ ಹೆಂಗಸಿನ ಕುತ್ತಿಗೆಗೆ ಹಾಕ್ತಾನೆ. ಅದಕ್ಕೋಸ್ಕರ ಒಂದು ಐಡಿಯಾವನ್ನು ಮಾಡಿರ್ತಾರೆ ಇಬ್ಬರು ಕೂಡ. ಆದರೆ ಸೂರ್ಯ ಮಾತ್ರ ಒಂದು ಚಾಣಾಕ್ಷತನದ ಬುದ್ಧಿಯನ್ನು ಪ್ರಯೋಗಿಸಿ ಆ ಕಳ್ಳನನ್ನು ಅರುಣ್ಗೆ ಹಿಡಿದುಕೊಟ್ಟಿರ್ತಾನೆ. ಅವನನ್ನು ಜೀಪ್ನಲ್ಲಿ ಹಿಡಿದು ಕೂರಿಸುವಂಥ ಕೆಲಸ ಮಾತ್ರ ಅರುಣ್ ಮಾಡಿರ್ತಾನೆ. ಆದರೆ ಅರುಣ್ ಮೀನನ ಹತ್ರ ಹೇಳುವಾಗ ಅದನ್ನು ಉಲ್ಟಾ ಮಾಡಿ ಹೇಳಿರ್ತಾನೆ. ಇದನ್ನೆಲ್ಲ ಸೂರ್ಯ ಅವನ ಫ್ರೆಂಡ್ಸ್ ಹತ್ರ ಹೇಳಿದಾಗ ಅವನ ಫ್ರೆಂಡ್ಸ್ ಹೇಳ್ತಾರೆ, ಅಯ್ಯಯ್ಯೋ, ಮರ ನಿಂದು ಹಣ್ಣು ಅವಂದ ಅಂತ ಕೇಳ್ತಾರೆ. ಮತ್ತು ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಸೂರ್ಯಂದು, ರೋಲ್ ಮಾಡೆಲ್ ನೀನು, ಗೋಲ್ಡ್ ಮೆಡಲ್ ಅವನ್ಗ ಅಂತ ಹೇಳಿ. ಮತ್ತು ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಮಾಡೋ ಫೋನ್ ಅವನಿಗೆ ಸೂರ್ಯ ಅಂತ ಹೇಳಿ ಹೇಳ್ತಾನೆ. ಆಗ ಸೂರ್ಯ ಕೇಳ್ತಾನೆ, ಯಾಕೆ ಮಾಡೋ ಸೂರ್ಯ ಅಂತ ಚೀತಾ ಹೇಳ್ತಾನೆ, ಅವನಿಗೆ ಫೋನ್ ಮಾಡೋ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಯ್ಯೋ ಬಿಟ್ಟು ಬಿಲ್ಡಪ್ ತೊಗೊಳ್ತಾ ಇದ್ದಾನೆ, ತೊಗೊಳ್ಳೋ ಬಿಡ ಅಂತ ಹೇಳಿ ಹೇಳ್ತಾನೆ. ಮತ್ತು ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಬಿಲ್ಡಪ್ ಬೇಕಾದರೂ ತೊಗೊಳ್ಳಿ, ಆದರೆ ಅವನ ಮನಸಾಕ್ಷಿ ಅಂತ ಇದೆ ಅಲ್ವಾ, ಅವನು ಆ ಥರ ಎಲ್ಲ ಹೇಳಬಾರ್ದಿತ್ತು ಅಂತ ಹೇಳಿ ಹೇಳ್ತಾನೆ. ಅದು ಕೂಡ ಸೂರ್ಯನಿಗೆ ಸರಿ ಅಂತ ಅನಿಸುತ್ತೆ. ಅವನು ಫೋನ್ ಮಾಡಲಿಕ್ಕೆ ರೆಡಿ ಆಗ್ತಾನೆ ಅರುಣ್ಗೆ. ಆಗ ಸೂರ್ಯ ಕೇಳ್ತಾನೆ ಅರುಣ್ ಹತ್ರ, ಏನು ಸಾಹೇಬ್ರೆ,
ಬಿಟ್ಟು ಬಿಲ್ಡಪ್ ಎಲ್ಲ ತೊಗೊಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ. ಆಗ ಅರುಣ್ ಹೇಳ್ತಾನೆ, ಏನಿವಾಗ ತೊಗೊಂಡು ಏನಿವಾಗ ಅಂತ ಕೇಳ್ತಾನೆ. ಕಳ್ಳನನ್ನು ಹಿಡ್ದದ್ದು ನೀನಾ ಅಂತ ಕೇಳ್ತಾನೆ ಸೂರ್ಯ. ಆಗ ಸೂರ್ಯ ಹೇಳ್ತಾನೆ, ನನ್ನ ಹತ್ರ ಆದರೂ ಸತ್ಯ ಹೇಳಮ್ಮ ಇರಲಿ. ಆಗ ಅರುಣ್ ಹೇಳ್ತಾನೆ, ಇರ್ದಿದ್ದು ನೀನೇ, ಆದರೆ ಸ್ಟೇಷನ್ಗೆ ಹೋಗಿ ಅವಳನ್ನು ಕರ್ಕೊಂಡು ಹೋದದ್ದು ನಾನು ತಾನೆ ಅಂತೇಳಿ. ಅಷ್ಟು ಹೇಳುವಾಗ ಸೂರ್ಯನಿಗೆ ಕೂಡ ಜೋರು ನಗರ್ತಾನೆ. ನುಗ್ಗಿದ ಹಾವು ಇರ್ದದ್ದು ನಾನು, ಶೋ ಆಫ್ ಮಾತ್ರ ನಿಂದ ಅಂತ ಕೇಳಿ ಸೂರ್ಯ ಮತ್ತೆ ಕೇಳ್ತಾನೆ ಅರುಣ್ಗೆ. ಮತ್ತೆ ಸೂರ್ಯ ಕೇಳ್ತಾನೆ, ತಾವು ಎದುರ್ಕೊಂಡು ಓದೋದು ನೀವು ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅರುಣ್ ಹೇಳ್ತಾನೆ, ನಾನು ಎದುರ್ಕೊಂಡು ಓಡಿದ್ದಲ್ಲಪ್ಪ, ನಾನು ಕೂಡ ಬ್ಲ್ಯಾಕ್ ಬೆಲ್ಟೇ. ಆಗ ಸೂರ್ಯ ಹೇಳ್ತಾನೆ, ನಿನ್ನ ಬ್ಲ್ಯಾಕ್ ಬೆಲ್ಟು ನನ್ನ ಸೀಟ್ ಬೆಲ್ಟಿಗೂ ಸಮ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಅರುಣ್ ಕೇಳ್ತಾನೆ, ಏನು ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀಯಾ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಂಥ ಜಾಯಮಾನದವನು ಅಲ್ವೇ ಅಲ್ಲ ನಾನು. ಸೂರ್ಯ ಮತ್ತೆ ಹೇಳ್ತಾನೆ ಅರುಣ್ಗೆ, ನನ್ನ ಹೆಸರು ಹೇಳ್ಕೊಂಡು ಬದುಕೋ ಹೋಗು ಅಂತೇಳಿ. ಇಷ್ಟು ಹೇಳಿದಾಗ ಅರುಣ್ಗೆ ಕೋಪ ಬರುತ್ತೆ. ಸೂರ್ಯ ಅಂತ ಹೇಳಿ ಜೋರಾಗಿ ಕಿರುಚ್ತಾನೆ. ಮತ್ತೆ ಸೂರ್ಯ ಅವನ ಫ್ರೆಂಡ್ಸ್ ಹತ್ರ ಕೇಳ್ತಾನೆ, ನೋಡಿದ್ಯಾ ಇವನ ಬುದ್ಧಿ, ಇವನನ್ನು ಕನಕನಿಗೆ ಕೊಟ್ಟು ಮದುವೆ ಮಾಡಬೇಕಾ? ಆಗ ಚೀತಾ ಹೇಳ್ತಾನೆ, ಬೇಡ ಬಿಡು, ಇವನ್ ಬೇಡ ಅಂತ ಹೇಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇನ್ನೂ ಮುಂದುವರಿಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.